ಎವ್ರಿವನ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಎಲ್ಲ ಕವರ್ ಮಾಡ್ತಿದ್ದೀನಿ. ಲಾಸ್ಟ್ 2 ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ಆಗಿದೆ. ಡಿಸ್ಕ್ರಿಪ್ಷನ್ ಮತ್ತು ಐ ಬಟನಲ್ಲಿ ಲಿಂಕ್ ಇರುತ್ತೆ, ನೋಡ್ಬೋದು ನೀವು. ಸೊ ಫಸ್ಟ್ ನೋಡಿ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಫಸ್ಟ್ ಫಾರ್ಮುಲಾ, ಬೇಸಿಕ್ಸ್ ಫಾರ್ಮುಲಾ ಕರೆಂಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಈಸ್ ಕರೆಂಟ್? I is equals to Q by T, ವೇರ್ Q is equals to NE ಅಂತಾನು ಬರಿಬೋದು. ಎನ್ ಅಂದರೆ ಕೊಟ್ಟಿರ್ತಾರೆ ಕ್ವಶನಲ್ಲಿ, ಮತ್ತು E is ಚಾರ್ಜ್ ಆಫ್ ಎಲೆಕ್ಟ್ರಾನ್. ಸೊ Q by T ಯೂಸ್ ಮಾಡ್ಬೋದು, ಆರ್ ಎಲ್ಸ್ NE by T ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಟೈಪ್ ಕ್ವಶನ್ ಹೇಗೆ ಬರುತ್ತೆ ಅಂದರೆ, ಒಂದು ಡೈರೆಕ್ಟ್ ಫಾರ್ಮುಲಾ ಬೇಸ್ ಬರುತ್ತೆ. ಇನ್ನೊಂದು ಟೈಪ್ ಕ್ವಶನ್ ಹೇಗೆ ಬರುತ್ತೆ ಅಂದರೆ, ಒಂದು ಚಾರ್ಜ್ ಈಕ್ವೇಷನ್ ಕೊಟ್ಟಿರ್ತಾರೆ, ಕರೆಂಟ್ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್, Q is equals to AT² plus BT plus C, ಏನಾದರೂ ಈ ಟೈಪ್ ಈಕ್ವೇಷನ್ ಇದ್ರೆ ಆರ್ ಸಮಥಿಂಗ್ ಬೇರೆ ಟೈಪ್ನು ಕೊಡ್ತಾರೆ. ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಫೈಂಡ್ ದಿ ಕರೆಂಟ್ ಅಟ್ ಸಮ್ ಟೈಮ್ T is equals to ಸಮ್ ಸೆಕೆಂಡ್ಸ್ ಕೊಟ್ಟಿರ್ತಾರೆ. ಸೊ ಕರೆಂಟ್ ಹೇಗೆ ಫೈಂಡ್ ಮಾಡಬೇಕಂದ್ರೆ, ಇದು ಗಿವನ್ ಈಕ್ವೇಷನ್ ಏನು ಕೊಡ್ತಾರೆ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ I is equals to dQ by dt. ಫಾರ್ ಎಕ್ಸಾಂಪಲ್, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2AT plus B ಬರುತ್ತೆ. ಫಾರ್ ಎಕ್ಸಾಂಪಲ್, T is equals to 2 ಸೆಕೆಂಡ್ಸ್ ಕೊಟ್ಟರೆ T ಸಬ್ಸ್ಟಿಟ್ಯೂಟ್ ಮಾಡಬೇಕು, 4A plus B ಬರುತ್ತೆ ಆನ್ಸರ್. ಆ ಥರ ಸಾಲ್ವ್ ಮಾಡಬೇಕು. ಇಲ್ಲ ಇನ್ನೊಂದು ಸಲ ಏನು ಮಾಡ್ತಾರೆ, Q ಫೈಂಡ್ ಮಾಡಿ ಅಂತ ಹೇಳ್ತಾರೆ ಕ್ವಶನಲ್ಲಿ. ಕರೆಂಟ್ ಕೊಟ್ಟು ಚಾರ್ಜ್ ಕೇಳ್ತಾರೆ, ಅವಾಗ ಏನಿಲ್ಲ, ಇಂಟಿಗ್ರೇಷನ್ ಮಾಡಬೇಕು. ಬಿಕಾಸ್ ಇಂಟಿಗ್ರೇಷನ್ ಈಸ್ ಅಂದರೆ ಉಲ್ಟಾ ಆಗಿರುತ್ತೆ, ಡಿಫ್ರೆನ್ಷಿಯೇಷನ್ ಉಲ್ಟಾ ಇಂಟಿಗ್ರೇಷನ್ ಇರುತ್ತೆ. ಚಾರ್ಜ್ ಕೇಳಿದ್ರೆ ಇಂಟಿಗ್ರೇಷನ್ ಮಾಡಬೇಕು, ಕರೆಂಟ್ ಕೇಳಿದ್ರೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ನೆಕ್ಸ್ಟ್ ಫಾರ್ಮುಲಾ ಕರೆಂಟ್ ಡೆನ್ಸಿಟಿ. ಸೊ ಕರೆಂಟ್ ಡೆನ್ಸಿಟಿ J is equals to, J ಇಂದ ಡಿನೋಟ್ ಮಾಡ್ತೀವಿ. J is equals to I by A ಅಂತ ಹೇಳ್ಬೋದು, ವೇರ್ I is current, A is area of cross section. ನೆಕ್ಸ್ಟ್ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ನೋಡಿ. ಡ್ರಿಫ್ಟ್ ವೆಲಾಸಿಟಿ is equals to minus E by m into tau, where small e is charge of electron, capital E is electric field, m is mass, tau is relaxation time ಅಂತ ಹೇಳ್ಬೋದು. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ VD ಇಂದ ಡಿನೋಟ್ ಮಾಡ್ತೀವಿ. ಇದು ಫಾರ್ಮುಲಾ ನೆನಪಿಲ್ಲ ಅಂದ್ರೂ ಇಟ್ಸ್ ಓಕೆ, ಬಟ್ ನೆನಪಿದ್ರೆ ಭಾಳಷ್ಟು ಬೆಸ್ಟ್. ಇದು ಇಂಪಾರ್ಟೆಂಟ್ ಪಾಯಿಂಟ್, ನೆನಪಿಟ್ಕೋಬೇಕು ನೀವು. ಡ್ರಿಫ್ಟ್ ವೆಲಾಸಿಟಿ ಈಸ್ ದಿ ಆರ್ಡರ್ ಆಫ್ 10⁻⁴ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಥಿಯರಿ ಟೈಪ್ ಕ್ವಶನ್ ಕೇಳಿದ್ರೆ ಆರ್ಡರ್ ಕೇಳ್ತಾರೆ. ಸೊ ಇಟ್ ಈಸ್ ಆಫ್ ದಿ ಆರ್ಡರ್ ಆಫ್ 10⁻⁴ ಮೀಟರ್ ಪರ್ ಸೆಕೆಂಡ್ಸ್ ಅಂತ ನೆನಪಿಟ್ಕೋಬೇಕು ನೀವು. ನೆಕ್ಸ್ಟ್ ಮೊಬಿಲಿಟಿ ಫಾರ್ಮುಲಾ, ನೀಟ್ 2020 ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಬಂದಿತ್ತು. ಮ್ಯೂ ಇಂದ ಡಿನೋಟ್ ಮಾಡ್ತೀವಿ. ಮೊಬಿಲಿಟಿ ಈಸ್ ಈಕ್ವಲ್ಸ್ ಟು ಡ್ರಿಫ್ಟ್ ವೆಲಾಸಿಟಿ ಬೈ ಎಲೆಕ್ಟ್ರಿಕ್ ಫೀಲ್ಡ್. ವಿಡಿ ಈಸ್ ಡ್ರಿಫ್ಟ್ ವೆಲಾಸಿಟಿ, ಇ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಬಂದಿತ್ತು ನೀಟ್ 2020. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ. I is equals to NeAVD ಅಂತ ನೆನಪಿಟ್ಕೋಬೇಕು. I is equals to NeAVD, where N is number of free electrons per unit volume, E is charge of electron, A is area of cross section, VD is drift velocity. I is equals to NeAVD. Next, relationship between current density and drift velocity. ಏನಿಲ್ಲ, ಇದು ಫಾರ್ಮುಲಾಲಿ ಇದು A ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, I by A ಅಂದರೆ ಕರೆಂಟ್ ಡೆನ್ಸಿಟಿ ಇರುತ್ತೆ. ಸೊ I by A is nothing but current density which is equals to J. ಸೊ J is equals to, ಇದು A ಇಲ್ಲಿ ಬಂತು, NeVD ಅಷ್ಟೇ ಉಳಿತು. ಸೊ J is equals to NeVD. ಒಂದು ಫಾರ್ಮುಲಾ ನೆನಪಿದ್ರೆ ಸಾಕು, ನಿಮಗೆ ಮಾಡಿಫಿಕೇಶನ್ಸ್ ಮಾಡೋಕ್ಕೆ ಬರಬೇಕು ಅಷ್ಟೇ. ನೆಕ್ಸ್ಟ್, ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. J is equals to ಸಿಗ್ಮಾ E, ವೇರ್ ಸಿಗ್ಮಾ is called ದಿ ಕಂಡಕ್ಟಿವಿಟಿ ಅಂತ ಹೇಳ್ಬೋದು. ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ನೆಕ್ಸ್ಟ್, ಓಮ್ಸ್ ಲಾ. ಓಮ್ಸ್ ಲಾ is equals to R is equals to V by I, or else V is equals to IR. ಬೇಸಿಕ್ ಫಾರ್ಮುಲಾ ಇದೆ, ಗೊತ್ತಿರುತ್ತೆ ನಿಮಗೆ. ವೇರ್ R is called resistance, ಓಮ್ ಇದೆ SI ಯೂನಿಟ್. ನೆಕ್ಸ್ಟ್, ಕಂಡಕ್ಟೆನ್ಸ್. ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಕಂಡಕ್ಟೆನ್ಸ್. ಅದಕ್ಕೆ G ಇಂದ ಡಿನೋಟ್ ಮಾಡ್ತೀವಿ. G is equals to 1 by R. ಅದರದ್ದು SI ಯೂನಿಟ್, ಮೇನ್ SI ಯೂನಿಟ್ ನೆನಪಿಟ್ಕೋಬೇಕು ನೀವು. ಸೈಮನ್ಸ್ ಹೇಳ್ಬೋದು, ಆರ್ ಮೋ ಹೇಳ್ಬೋದು, ಆರ್ ಓಮ್ ಇನ್ವರ್ಸ್. ಬಿಕಾಸ್ ರೆಸಿಸ್ಟೆನ್ಸ್ ಓಮ್ ಇದೆ, ಅದ್ರದ್ದು ಉಲ್ಟಾ ಹೇಳಿದ್ದೀನಿ. ಸೊ ಅದ್ರದ್ದು ಉಲ್ಟಾ ಆಗುತ್ತೆ SI ಯೂನಿಟ್. ಓಮ್ ಇನ್ವರ್ಸ್ ಆರ್ ಮೋ ಆರ್ ಸೈಮನ್ಸ್. ಸೊ ಮೂರು ನೆನಪಿಟ್ಕೋಬೇಕು. ನೆಕ್ಸ್ಟ್, ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. R is equals to ರೋಯಲ್ ಡಿವೈಡೆಡ್ ಬೈ ಎ. SI ಯೂನಿಟ್ ಸೇಮ್, ಓಮ್ ಪರ್ ಮೀಟರ್ ಇದೆ, ಓಮ್ ಮೀಟರ್ ಇದೆ, ಸಾರಿ. ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ R is equals to ರೋಯಲ್ ಬೈ ಎ, ವೇರ್ ರೋ ಈಸ್ ಕಾಲ್ಡ್ ದಿ ರೆಸಿಸ್ಟಿವಿಟಿ. ಕೊಟ್ಟಿರ್ತಾರೆ ಕ್ವಶನಲ್ಲಿ, ನೋ ನೀಡ್ ಟು ವರಿ. ನೆಕ್ಸ್ಟ್, ಕಂಡಕ್ಟಿವಿಟಿ. ಸಿಗ್ಮಾ ಇಂದ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಸೊ 1 by ರೋ. ಸೊ 1 by ರೋ ಮಾಡಿದಾಗ ಇದು 1 by ರೋ ಇಲ್ಲಿ ಶಿಫ್ಟ್ ಮಾಡಿ L ಡಿವೈಡೆಡ್ ಬೈ ಆರ್ ಎ ಆಗುತ್ತೆ. L ಡಿವೈಡೆಡ್ ಬೈ ಆರ್ ಎ ಫಾರ್ಮುಲಾ. ಸೊ ಇದು ಓಮ್ ಮೀಟರ್ ಇದ್ರೆ ಇದ್ರದ್ದು SI ಯೂನಿಟ್ ಏನಾಗುತ್ತೆ, ಸೈಮನ್ ಮೀಟರ್ ಆಗುತ್ತೆ. ಬಿಕಾಸ್ ಓಮ್ದು ಉಲ್ಟಾ ಸೈಮನ್ ಅಂತ ಹೇಳಿದ್ವಿ, ಸೈಮನ್ ಮೀಟರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಸೊ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಬರುತ್ತೆ ಇದು. ಸೊ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಹೇಗೆ ಅಂದರೆ, ಫೈಂಡ್ ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಸೊ ಟೆಂಪ್ರೇಚರ್ಸ್ ಕೊಟ್ಟಿರ್ತಾರೆ, ಆಲ್ಫಾ ಕೇಳಿರ್ತಾರೆ. ಆಲ್ಫಾ is equals to RT minus R0 divided by R0T, or else ಇದು ಡೈರೆಕ್ಟ್ ಫಾರ್ಮುಲಾ, ಇದು ಯೂಸ್ ಆಗುತ್ತೆ. ಇದು ಯೂಸ್ ಆಗಿಲ್ಲ ಅಂದರೆ ಇದು ಯೂಸ್ ಮಾಡ್ಬೋದು. RT is equals to, RT is resistance at temperature T degree Celsius, or else ಇದು ಫಾರ್ಮುಲಾ ಬರಿಬೋದು. R2 minus R1 divided by R1T2 minus R2T1. ಇಲ್ಲಿ 1 ಇದ್ರೆ ಟೆಂಪ್ರೇಚರ್ 2 ಇರುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ 2 ಇದ್ರೆ ಟೆಂಪ್ರೇಚರ್ 1 ಇರುತ್ತೆ. ಹೀಗೆ ನೆನಪಿಟ್ಕೋಬೇಕು. ವೇರ್ R0 is resistance at 0 degree Celsius. ಸೊ ಫೈಂಡ್ ದಿ ರೆಸಿಸ್ಟೆನ್ಸ್ at some ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿರ್ತಾರೆ. ಸೊ ಅದು RT ಆಗುತ್ತೆ.
ಮತ್ತು R0 ಅಂದರೆ 0 ಡಿಗ್ರಿ ಸೆಲ್ಸಿಯಸ್. R1 is resistance of conductor at T1 degree Celsius. R2 is at T2 degree Celsius. Where T1 and T2 both are in degree centigrade. ಸೊ ಇದು ಡೈರೆಕ್ಟ್ ಫಾರ್ಮುಲಾ ಯೂಸ್ ಆಗುತ್ತೆ, ಇದು ಆಗಿಲ್ಲ ಅಂದರೆ ಇದು ಯೂಸ್ ಆಗುತ್ತೆ, ನೆನಪಿಟ್ಕೋಬೇಕು ನೀವು. ಸೊ ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು. ಇಫ್ ಕಂಡಕ್ಟರ್ ಇನ್ ದಿ ಯೂನಿಫಾರ್ಮ್ ಆಫ್ ವೈರ್ ಆಫ್ ಲೆಂತ್, ಏನಿಲ್ಲ R = ρ L/A ಫಾರ್ಮುಲಾ ಹೇಳಿದ್ದೀನಿ. ರೇಡಿಯಸ್ ಏನಾದರೂ ಕೊಟ್ಟರೆ ಡೈರೆಕ್ಟ್ ಏರಿಯಾ ಜಾಗದಲ್ಲಿ πr² ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು KCT ಆಗಲಿ ನೀಟ್ ಆಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಬಹಳಷ್ಟು ರಿಪೀಟೆಡ್ ಕ್ವಶನ್ ಇದೆ. ಇದು ಎವ್ರಿ ಟೈಮ್ ಆಲ್ಮೋಸ್ಟ್ ಆಲ್ ಬರುತ್ತೆ ಇದು ಈ ಟೈಪ್ ಕ್ವಶನ್. ಇಫ್ ಕಂಡಕ್ಟರ್ ಈಸ್ ಇನ್ ಮಾಸ್, ವಾಲ್ಯೂಮ್ V ಮತ್ತು ಡೆನ್ಸಿಟಿ, ರೆಸಿಸ್ಟೆನ್ಸ್. ಬೇರೆ ಟೈಪ್ ಕ್ವಶನ್ಸ್ ಕೇಳ್ತಾರೆ, ಇದೇ ಫಾರ್ಮುಲಾ ಯೂಸ್ ಆಗುತ್ತೆ. ಹೇಗೆ ಅಂದರೆ, ಇಫ್ ವೈರ್ ಇಸ್ ಮೆಲ್ಟೆಡ್ ಆರ್ ಸ್ಟ್ರೆಚ್ಡ್, ಏನಾದರೂ ಆಗಲಿ ವೈರ್ ಮೆಲ್ಟ್ ಆಗಲಿ ಸ್ಟ್ರೆಚ್ ಆಗಲಿ ವಾಲ್ಯೂಮ್ ಯಾವಾಗಲೂ ಕಾನ್ಸ್ಟೆಂಟ್ ಇಡ್ತಾರೆ, ಅದು ನೆನಪಿಟ್ಕೋಬೇಕು. ಪ್ಲೀಸ್ ನೋಟ್ ಡೌನ್ ದಟ್ ಪಾಯಿಂಟ್. ಏನಾದರೂ ವಾಲ್ಯೂಮ್ ರೆಸಿಸ್ಟೆನ್ಸ್ ವೈರ್ ಕಟ್ ಮಾಡಿದ್ರ, ಮೆಲ್ಟ್ ಮಾಡಿದ್ರ, ಸ್ಟ್ರೆಚ್ ಮಾಡಿದ್ರ, ಸೊ ವಾಲ್ಯೂಮ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಫಸ್ಟ್ ಫಾರ್ಮುಲಾ R = ρ L/A ಇದೆ. ನಾನು ಹೇಳಿದೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇರಬೇಕು. ಸೊ ವಾಲ್ಯೂಮ್ ಸಲುವಾಗಿ ಏನು ಮಾಡ್ತೀರಾ, ವಿ ನೋ ದಟ್ ಏರಿಯಾ ಇಂಟು ಲೆಂತ್ ಗಿವ್ಸ್ ವಾಲ್ಯೂಮ್. ಬಟ್ ಇಲ್ಲಿ ಸೊ ಏರಿಯಾ ಇಂಟು ಲೆಂತ್ ಅಂದರೆ ಮಲ್ಟಿಪ್ಲೈ ಬೈ L ಡಿವೈಡ್ ಬೈ L ಮಾಡಿ. ಸೊ ρ L² ಆಗುತ್ತೆ ಡಿವೈಡೆಡ್ ಬೈ AL ಆಗುತ್ತೆ. ಸೊ ρ L² ಆಸ್ ಇಟ್ ಇಸ್. ನಾನು ಹೇಳಿದೆ ಏರಿಯಾ ಇಂಟು ಲೆಂತ್ = ವಾಲ್ಯೂಮ್. ಸೊ ρ L² ಬೈ V, or else V is volume. We know that density is equals to mass by volume. Volume is mass by density. So ಇದು D ಮೇಲೆ ಹೋಗುತ್ತೆ, ρ L² D by M. ಸೊ ಇದು KCT 2019 or NEET ಸಮಥಿಂಗ್ ಕ್ವಶನ್ ಇದೆ ಪ್ರೀವಿಯಸ್ ಇಯರ್. ಲೆನ್ಸ್ ರೇಷಿಯೋ ಕೊಟ್ಟಿರ್ತಾರೆ, ಮಾಸ್ ರೇಷಿಯೋ ಕೊಟ್ಟಿರ್ತಾರೆ, ರೆಸಿಸ್ಟೆನ್ಸ್ ರೇಷಿಯೋ ಕೇಳಿರ್ತಾರೆ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು L² ಡಿವೈಡೆಡ್ ಬೈ M ಅಂತ ಡೈರೆಕ್ಟ್ ಯೂಸ್ ಮಾಡ್ಬೋದು ಫಾರ್ಮುಲಾ. ಮತ್ತು ಇದು ಕೂಡ ವಾಲ್ಯೂಮಲ್ಲಿ ಕೇಳಿದಾಗ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು L² ಅಂತ ಹೇಳಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಒಂದು ನೆನಪಿಟ್ಟರೆ ನೀವು ಮಾಡಿಫಿಕೇಶನ್ ಮಾಡ್ಬೋದು, ಆರ್ ಎಲ್ಸ್ ನೀವು ಡೈರೆಕ್ಟ್ ಫಾರ್ಮುಲಾ ನೆನಪಿಟ್ಟರೆ ಇನ್ನೂ ಬೆಸ್ಟ್ ಆಗುತ್ತೆ. ನೆಕ್ಸ್ಟ್, ಎ ಸಿಲಿಂಡ್ರಿಕಲ್ ಟ್ಯೂಬ್ ಆಫ್ ಲೆಂತ್ L ಹ್ಯಾಸ್ ಇನ್ನರ್ ಆ್ಯಂಡ್ ಔಟರ್ ರೇಡಿಯಾ. ಏನಿಲ್ಲ, ಇದು ಫಾರ್ಮುಲಾಲಿ R = ρ L ಬೈ πr² ಇತ್ತು. ಎರಡು ರೇಡಿಯಸ್ ಕೊಟ್ಟಾಗ ಏನಿಲ್ಲ, R2² - R1² ಮಾಡಬೇಕು. R2 is ಔಟರ್ ರೇಡಿಯಸ್, R1 is ಇನ್ನರ್ ರೇಡಿಯಸ್. ಈ ಟೈಪ್ ಡಯಾಗ್ರಾಮ್ ಇರುತ್ತೆ. ನೆಕ್ಸ್ಟ್, ಇದು ನೀಟ್ ಸಲುವಾಗಿ ಇಂಪಾರ್ಟೆಂಟ್ ಇದೆ. ವೈರ್ ಆಫ್ ರೆಸಿಸ್ಟೆನ್ಸ್ R ಬೆಂಟ್ ಇನ್ ದಿ ಫಾರ್ಮ್ ಆಫ್ ಸರ್ಕಲ್. ಸೊ ಒಂದು ವೈರ್ ಇರುತ್ತೆ, ಸಮಥಿಂಗ್ ರೆಸಿಸ್ಟೆನ್ಸ್ R, ಅದು ಸರ್ಕಲ್ ಫಾರ್ಮಲ್ಲಿ ಬೆಂಡ್ ಮಾಡಿರ್ತಾರೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ವಿಚ್ ಮೇಕ್ಸ್ ಆ್ಯಂಗಲ್ ಥೀಟಾ. ಸೊ ಡೈರೆಕ್ಟ್ ಈ ಟೈಪ್ ಡಯಾಗ್ರಾಮ್ ಕೊಟ್ಟು ಒಂದು ಥೀಟಾ ಕೊಟ್ಟಿರ್ತಾರೆ. ಸೊ ಡೈರೆಕ್ಟ್ ರೆಸಿಸ್ಟೆನ್ಸ್ ಸಲುವಾಗಿ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ ನಿಮಗೆ. R θ × 2π - θ ಡಿವೈಡೆಡ್ ಬೈ 4π². R θ × 2π - θ ಡಿವೈಡೆಡ್ ಬೈ 4π² ನೆನಪಿಟ್ಕೋಬೇಕು. ಅದು ಡೈರೆಕ್ಟ್ ಫಾರ್ಮುಲಾ ಇದೆ. ನೀವು ನಾರ್ಮಲ್ ಮೆಥಡಿಂದ ಮಾಡ್ಬೋದು, ಬಟ್ ಇದು ಡೈರೆಕ್ಟ್ ಫಾರ್ಮುಲಾ ಇದೆ. R θ × 2π - θ ಬೈ 4πr². ಡೈರೆಕ್ಟ್ R ವ್ಯಾಲ್ಯೂ ಕೊಟ್ಟಿರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. ಥೀಟಾ ಕೂಡ ಕೊಟ್ಟಿರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಫ್ n ವೈರ್ಸ್ ಈಚ್ ಆಫ್ ರೆಸಿಸ್ಟೆನ್ಸ್ R ಆರ್ ಕನೆಕ್ಟೆಡ್ ಟು ಫಾರ್ಮ್ ಎ ಕ್ಲೋಸ್ಡ್ ಪಾಲಿಗನ್, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ across two adjacent corners is. ಇದು ಡೈರೆಕ್ಟ್ ಫಾರ್ಮುಲಾ ಇದೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ n - 1 ಡಿವೈಡೆಡ್ ಬೈ n ಇಂಟು R. ಸೊ n ಅಂದರೆ n ವೈರ್ಸ್ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಫಾರ್ ಎಕ್ಸಾಂಪಲ್ 3 ವೈರ್ಸ್ ಕೊಟ್ಟಿರ್ತಾರೆ, ರೆಸಿಸ್ಟೆನ್ಸ್ 1 Ω ಕೊಟ್ಟರೆ ಡೈರೆಕ್ಟ್ 3 - 1 ಡಿವೈಡೆಡ್ ಬೈ 3 ಇಂಟು R ಹೇಳ್ಬೋದು. 2/3 R ಆಗುತ್ತೆ. ಕ್ಲೋಸ್ಡ್ ಪಾಲಿಗನ್ ಅಂತ ಹೇಳಿದರೆ ಕ್ವಶನಲ್ಲಿ ಯಾವುದೂ ಶೇಪ್ ಕೊಡ್ಬೋದು. ಸೊ ಯಾವುದಾದ್ರೂ ಕ್ಲೋಸ್ಡ್ ಪಾಲಿಗನ್, ಇದು ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ ನಿಮಗೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ 2 adjacent ಕಾರ್ನರ್ಸ್. ಶಾರ್ಟ್ಕಟ್ ಫಾರ್ಮುಲಾ ಇದೆ, ಬಹಳಷ್ಟು ಯೂಸ್ ಆಗುತ್ತೆ. ನೆಕ್ಸ್ಟ್, ಸೀರೀಸ್ ಫಾರ್ಮುಲಾ. ಇದು ಬೇಸಿಕ್ ಫಾರ್ಮುಲಾ ಇದೆ. R1 + R2 + R3 ಕೆಪಾಸಿಟರಲ್ಲಿ ಉಲ್ಟಾ ಆಗುತ್ತೆ. ಸೊ ಇಫ್ n ವೈರ್ಸ್ ಈಚ್, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಫ್ n ವೈರ್ಸ್ ಈಚ್ ಹ್ಯಾವಿಂಗ್ ರೆಸಿಸ್ಟರ್ಸ್ R ಆ್ಯಂಡ್ ಕನೆಕ್ಟೆಡ್ ಇನ್ ಸೀರೀಸ್, ದೆನ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ NR. ಫಾರ್ ಎಕ್ಸಾಂಪಲ್, ಇಫ್ 5 ವೈರ್ಸ್ ಈಚ್ ಹ್ಯಾವಿಂಗ್ ರೆಸಿಸ್ಟರ್ಸ್ 1 Ω ಅಂತ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ. 5 ವೈರ್ಸ್ ಇದಾವೆ. ಸೊ ರೆಸಿಸ್ಟೆನ್ಸಲ್ಲಿ ಕನೆಕ್ಟ್ ಮಾಡಿದಾಗ 1 + 1 + 1 + 5 ಟೈಮ್ಸ್ ಮಾಡ್ತೀರಾ. ಸೊ 5 Ω ಬರುತ್ತೆ. ಸೊ ಡೈರೆಕ್ಟ್ ಇದು ಫಾರ್ಮುಲಾ ಯೂಸ್ ಮಾಡಿ, ಐಡೆಂಟಿಕಲ್ ಇದಾವೆ. ಸೊ n ವೈರ್ಸ್ ಅಂದರೆ 5 × 1 Ω ಅಂತ ಹೇಳಿದ್ದೀನಿ, 5 Ω ಬರುತ್ತೆ. ಸೊ 1 + 1 + 1 + ಮಾಡೋಕ್ಕಿಂತ ಬೆಟರ್ ಇದು. ನೆಕ್ಸ್ಟ್, ಪ್ಯಾರಲಲ್ಲಿ ಕೂಡ 1/R1 + 1/R2 + 1/R3. ಸೊ 2 ರೆಸಿಸ್ಟರ್ಸ್ ಸಲುವಾಗಿ R1 R2 R1 + R2 ಆಗುತ್ತೆ. ಸೇಮ್ ಇಲ್ಲೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಫ್ n ವೈರ್ಸ್ ಆಫ್ ಐಡೆಂಟಿಕಲ್ ರೆಸಿಸ್ಟೆನ್ಸ್ R ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ R/n ಇದೆ. ಸೇಮ್ ಎಕ್ಸಾಂಪಲ್, ಇಫ್ 5 ವೈರ್ಸ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ 1 Ω, ಆವಾಗ 1/5 + 1/5 + 1/5 5 ಟೈಮ್ಸ್ ಮಾಡ್ತೀರಾ. ಆವಾಗ 5/5 ಆಗುತ್ತೆ, 1 ಬರುತ್ತೆ. ಸೊ 1/RP is 5 ಬರುತ್ತೆ, ಸಾರಿ. ಸೊ 5 1/RP is 5. RP ಬೇಕು ನಮಗೆ, 1/5 ಬರುತ್ತೆ. ಸೊ ಡೈರೆಕ್ಟ್ ಇದೇ ಫಾರ್ಮುಲಾ ಯೂಸ್ ಮಾಡಿ. ರೆಸಿಸ್ಟೆನ್ಸ್ 1 ಹೇಳಿದೆ, ಇಫ್ n ವೈರ್ಸ್ 5, 1/5. ಐಡೆಂಟಿಕಲ್ ಏನಾದರೂ ಇದ್ದರೆ R/n ಮಾಡಿ ಡೈರೆಕ್ಟ್ ಫಾರ್ಮುಲಾ ಬರುತ್ತೆ. ಇಫ್ 2 ರೆಸಿಸ್ಟರ್ಸ್ ಆಫ್ 1 Ω ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದಾಗ 1 / 2 ಆಗುತ್ತೆ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಡೈರೆಕ್ಟ್ ಇದು ಫಾರ್ಮುಲಾ ಇಂದ. ರಿಲೇಷನ್ಶಿಪ್ ಬಿಟ್ವೀನ್ E, V, R ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಸೊ R is internal resistance, R is equal to R into E by V minus 1, where R is capital R is external resistance, E is EMF, V is voltage. So one constant ಇರುತ್ತೆ.
ಆರ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು ವಿ ಇ ಡಿವೈಡೆಡ್ ಬೈ ವಿ ಮೈನಸ್ ಒನ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ನೆನಪಿಟ್ಕೋಬೇಕು. ಸೊ ನೆಕ್ಸ್ಟ್ ನೋಡಿ ವೀಟ್ಸ್ಟೋನ್ ಬ್ರಿಡ್ಜ್. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಕ್ವಶನ್ ನೋಡಿ, ಈ ಟೈಪ್ ಡೈರೆಕ್ಟ್ ಫಾರ್ಮುಲಾ ಬೇಸ್ಡೇ ಬರುತ್ತೆ ವೀಟ್ಸ್ಟೋನ್ ಬ್ರಿಡ್ಜಲ್ಲಿ. ಸೊ ಇದು ಕನ್ಸ್ಟ್ರಕ್ಷನ್ ನಿಮ್ಗೆ ಗೊತ್ತಿರುತ್ತೆ. ಪಿ ಡಿವೈಡೆಡ್ ಬೈ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಬೈ ಎಸ್. ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಡೌನ್ ಮಾಡ್ಕೋಬೇಕು. ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್ ಓನ್ಲಿ ವೆನ್ ಗ್ಯಾಲ್ವೆನೋಮೀಟರ್ ಕರೆಂಟ್ ಇಸ್ ಕಾನ್ಸ್ಟೆಂಟ್. ಸೊ ಇದು ಕರೆಂಟ್ ಕಾನ್ಸ್ಟೆಂಟ್ ಇದ್ದಾಗ ಅವಾಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಬ್ರಿಡ್ಜ್. ಸೊ ವೀಟ್ಸ್ಟೋನಲ್ಲಿ ಎರಡು ಕೇಸ್ ಬರ್ತವೆ, ವೀಟ್ಸ್ಟೋನ್ ಬ್ಯಾಲೆನ್ಸ್ ಬ್ರಿಡ್ಜ್, ಅನ್ಬ್ಯಾಲೆನ್ಸ್ ಬ್ರಿಡ್ಜ್. ಅನ್ಬ್ಯಾಲೆನ್ಸ್ ಬ್ರಿಡ್ಜಲ್ಲಿ ನಾವು KVL ಯೂಸ್ ಮಾಡ್ತೀವಿ, ಬಟ್ KCTಯಲ್ಲಿ ಅಷ್ಟೊಂದು ಲೆವೆಲ್ ಕೇಳಲ್ಲ, ಡೋಂಟ್ ವರಿ. ನೆಕ್ಸ್ಟ್ ಮೀಟರ್ ಬ್ರಿಡ್ಜ್. ಸೊ ಮೀಟರ್ ಬ್ರಿಡ್ಜ್ ರಫ್ ಡೈಗ್ರಾಮ್ ಇದೆ. ಸೊ ಫಸ್ಟ್ ಆಫ್ ಆಲ್ ಮೀಟರ್ ಬ್ರಿಡ್ಜ್ ಡೈರೆಕ್ಟ್ ಫಾರ್ಮುಲಾ ಹೇಳ್ತಾ ಇದ್ದೀನಿ. ರೆಸಿಸ್ಟೆನ್ಸ್ ಇನ್ ಲೆಫ್ಟ್ ಗ್ಯಾಪ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಇನ್ ರೈಟ್ ಗ್ಯಾಪ್ ಇಸ್ ಈಕ್ವಲ್ಸ್ ಟು L ಬೈ L 100 ಮೈನಸ್ L. ಸೊ L ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು ಇಲ್ಲ, ಇದು ಫಾರ್ ಮೀಟರ್ ಬ್ರಿಡ್ಜ್ ಲೆಂತ್ ಇಸ್ 1 ಮೀಟರ್. ಸೊ L ಸೆಂಟಿಮೀಟರಲ್ಲಿ ಇರುತ್ತೆ, ಸೊ ಅದಕ್ಕೆ 100 ಮಾಡಿದ್ದು. ಮೀಟರಲ್ಲಿ ಇದ್ರೆ 1 ಮೈನಸ್ L ಆಗ್ತಿತ್ತು. ಸೊ ಇದು L ಆಗುತ್ತೆ, ಇದು 100 ಮೈನಸ್ L ಆಗುತ್ತೆ. ಟೋಟಲ್ ಲೆಂತ್ ಇಸ್ 1 ಮೀಟರ್ ಅಂತ ಹೇಳಿದ್ದೀನಿ. ಇದು L ಇದ್ರೆ ಇದು 100 ಮೈನಸ್ L ಆಗುತ್ತೆ. ರೆಸಿಸ್ಟೆನ್ಸ್ ಇನ್ ಲೆಫ್ಟ್ ಗ್ಯಾಪ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಇನ್ ರೈಟ್ ಗ್ಯಾಪ್, ಅಂದರೆ ದಿಸ್ ಡಿವೈಡೆಡ್ ಬೈ ದಿಸ್ ಮಾಡಬೇಕು. ಆರ್ ಡಿವೈಡೆಡ್ ಬೈ ಎಸ್ ಇಸ್ ಈಕ್ವಲ್ಸ್ ಟು L ಬೈ 100 ಮೈನಸ್ L. ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಇನ್ ಲೆಫ್ಟ್ ಗ್ಯಾಪ್ ಇಸ್ ಆರ್, ಈ ಕಡೆ ಎಸ್ ಇದ್ರೆ ಸೊ ದಿಸ್ ಬೈ ದಿಸ್ ಇಸ್ ಈಕ್ವಲ್ಸ್ ಟು ದಿಸ್ ಬೈ ದಿಸ್ ಅಂತ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಫಾರ್ಮುಲಾ ಇತ್ತು. ಇನ್ನೊಂದು ಫಾರ್ಮುಲಾ JWಗೆ ಯೂಸ್ ಆಗುತ್ತೆ, KCTಗೆ ಅಷ್ಟೇನು ಕೇಳಲ್ಲ ಇದು. ಅದೇ ಮೀಟರ್ ಬ್ರಿಡ್ಜಲ್ಲಿ ಏನಾದರೂ ಎರರ್ ಕ್ವಶನ್ ಮಿಕ್ಸ್ ಮಾಡಿ ಕನ್ಸೆಪ್ಚುಯಲ್ ಮಿಕ್ಸ್ ಕ್ವಶನ್ಸ್ ಅಂತ ಇರುತ್ತೆ. ಸೊ ಅದೇ ಮೀಟರ್ ಬ್ರಿಡ್ಜ್ ಕ್ವಶನಲ್ಲಿ ಎರರ್ ಟೈಪ್ ಕ್ವಶನ್ ಕೇಳಿದ್ರೆ ಹೇಗೆ ಕೇಳ್ತಾರೆ ಅಂದರೆ, ಇಫ್ ಇ ಇಸ್ ದಿ ಎರರ್. ಇದೇ ಕ್ವಶನಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲ ಕರೆಕ್ಟ್ ಕೊಟ್ಟಿರ್ತಾರೆ, ಇಫ್ 2% ಇಸ್ ದಿ ಎರರ್ ಏನಾದರೂ ಹೇಳ್ಬೋದು. ಇಫ್ ಇ ಇಸ್ ದಿ ಎರರ್, ಅವಾಗ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಆರ್ ಬೈ ಎಸ್ ಇಸ್ ಈಕ್ವಲ್ಸ್ ಟು L ಬೈ 100 ಮೈನಸ್ L ಸೇಮ್ ಇರುತ್ತೆ. ಇಲ್ಲೂ ಪ್ಲಸ್ ಇ ಮಾಡಬೇಕು, ಇಲ್ಲೂ ಪ್ಲಸ್ ಇ ಮಾಡಬೇಕು. ಇದು JWಗೆ ಭಾಳಷ್ಟು ಯೂಸ್ ಆಗುತ್ತೆ. ಸೊ ಪ್ಲಸ್ ಇ ಮಾಡಬೇಕು ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ ಎರರ್ ಕೇಳಿದಾಗ. ನೆಕ್ಸ್ಟ್ ಇದು KCT 2020ಯಲ್ಲಿ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಬಂದಿದ್ದು, ಇಂಪಾರ್ಟೆಂಟ್ ಇದೆ ಪೊಟೆನ್ಷಿಯೋಮೀಟರ್ ಬಗ್ಗೆ. ಕಂಪ್ಯಾರಿಸನ್ ಆಫ್ EMFs ಆಫ್ 2 cells E1 by E2 is equals to L1 by E2. ಸೊ 3 ವ್ಯಾಲ್ಯೂಸ್ ನೋನ್ ಕೊಟ್ಟಿರ್ತಾರೆ, 4th ಅನ್ನೋನ್ ವ್ಯಾಲ್ಯೂ ಕೇಳಿರ್ತಾರೆ. E1 ಇಸ್ ಪೊಟೆನ್ಷಿಯಲ್, ಅಂದರೆ EMF E1 E2, L ಇಸ್ ಲೆಂತ್. ಸೊ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ KCT 2020ಯಲ್ಲಿ ಬಂದಿತ್ತು. ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಆಫ್ ಎ ಸೆಲ್ ಬೈ ಪೊಟೆನ್ಷಿಯೋಮೀಟರ್. ಆರ್ ಇಸ್ ಈಕ್ವಲ್ಸ್ ಟು L1 by L2 ಮೈನಸ್ 1 ಇಂಟು ಆರ್ ಅಂತ ಹೇಳ್ಬೋದು. R is equals to L1 minus L2 by L2 into R, where small r is internal resistance, capital R is external resistance. L1 L2 ಕೊಟ್ಟಿರ್ತಾರೆ. ಸೊ ಇದು ಸಪ್ರೇಟ್ ಡಿವೈಡ್ ಕೂಡ ಮಾಡ್ಬೋದು ನೀವು, L1 by L2 ಮೈನಸ್ 1. ಎಲೆಕ್ಟ್ರಿಕ್ ಇದು ಇಂಪಾರ್ಟೆಂಟ್ ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಫಾರ್ಮುಲಾ ಕೇಳ್ತಾರೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟು ಮತ್ತು ಲೆನ್ಸ್ ಕೊಟ್ಟು ಇದು ಫಾರ್ಮುಲಾ ಯೂಸ್ ಮಾಡಬೇಕು ಅವಾಗ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ಇಸ್ ವರ್ಕ್ ಡನ್ ಬೈ ಟೈಮ್, ಇದು ಫಸ್ಟ್ ಇಯರ್ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಪವರ್ ಇಸ್ ವೋಲ್ಟೇಜ್ ಇಂಟು ಕರೆಂಟ್ ಆರ್ I ಸ್ಕ್ವೇರ್ ಆರ್ ಆರ್ V ಸ್ಕ್ವೇರ್ ಬೈ ಆರ್, 3 ಟೈಪ್ ಫಾರ್ಮುಲಾ ಬರ್ತವೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಆಲ್ಮೋಸ್ಟ್ ಬೇಸಿಕ್ ಫಾರ್ಮುಲಾ ಬೇಸ್ಡ್ ಇರುತ್ತೆ. ನೆಕ್ಸ್ಟ್ ಕನ್ಸೆಪ್ಚುಯಲ್ ಸರ್ಕ್ಯೂಟ್ ಟೈಪ್ ಕ್ವಶನ್ಸ್ ಏನಾದರೂ ಬೇಕಂದರೆ ನೀವು ಸರ್ಕ್ಯೂಟ್ ಟೈಪ್ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು, ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ಫೈನೈಟ್ ಸೀರೀಸ್ ಬಗ್ಗೆ ಹೇಗೆ ಸಾಲ್ವ್ ಮಾಡಬೇಕು ಮತ್ತು ಕ್ಯೂಬಿಕಲ್ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡಬೇಕು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ, ಲಾಸ್ಟ್ ವೀಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಇದೆ, ಅದಕ್ಕೆ ಲೆಂದಿ ಆಗಿದೆ ವೀಡಿಯೋ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಐ ಬಟನ್ ಮೇಲೆ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋ ಚೆಕ್ ಮಾಡ್ಬೋದು. ಲಾಸ್ಟ್ ವೀಡಿಯೋದಲ್ಲಿ ಕನ್ಸೆಪ್ಚುಯಲ್ ಕ್ವಶನ್ಸ್ ಕೂಡ ಹೇಳಿದ್ದೀನಿ, ಕ್ಯೂಬಿಕಲ್ ಫಾರ್ಮ್ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು, ಬಾಡಿ ಡೈಗ್ನಲ್, ಫೇಸ್ ಡೈಗ್ನಲ್ ಮತ್ತು ಇನ್ಫೈನೈಟ್ ಸೀರೀಸ್ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.